ಈ ಬಿಗ್ ಬಾಸ್ ಒಳಗಡೆ ಇದ್ದಾಗ ಇರ್ತಕ್ಕಂಥ ಬಾಂಡಿಂಗ್ ಹೊರಗಡೆ ಬಂದ ಮೇಲೆ ಕೆಲವೊಬ್ಬರ ಹತ್ರ ಮಾತ್ರ ಇರ್ತದೆ. ಯಾಕಂತಂದ್ರೆ ಅಲ್ಲಿ ಓಟ್ಗೋಸ್ಕರನೇನೆ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ. ಆಮೇಲೆ ಜನಗಳು ನೋಡ್ಲಿ ಅಂತ ಕೂಡ ಇರ್ತದೆ. ಹೊರಗಡೆ ಬಂದ ಮೇಲೆ ಸೇರೋದು ಬಿಡೋದು ಅವ್ರವ್ರ ವೈಯಕ್ತಿಕ ಬಿಟ್ಟಿರೋದು. ದಯವಿಟ್ಟು ಯಾವ್ದೋ ಒಂದು ಇದಕ್ಕ ಇದು ಮಾಡ್ಕೊಂಡು ಅದನ್ನ ಬೇರೆ ರೀತಿ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಇವಾಗ ಯಾರಾದ್ರೂ ಕರೆದವ್ರಾದ್ರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅದು ಇಂಥ ಟೈಮಲ್ಲೇ ಬರಬೇಕು ಅನ್ನೋದೇನಿಲ್ಲ. ಯಾವಾಗ್ಲಾದ್ರೂ ಆಗ್ಲಿ ಬಂದು ಹೋಗ್ತಕ್ಕಂಥದ್ದು. ಯಾಕಂತಂದ್ರೆ ಯಾರು ಫ್ರೀ ಆಗಿರಲ್ಲ. ಒಬ್ರಿಗೋಸ್ಕರ ಹೋಗಿ ಕರೀತಾರೆ, ಒಂದು ಇನ್ವೈಟ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ. ಇವಾಗ ನಾನು ಒಂದ್ 2-3 ಫಂಕ್ಷನ್ ಕೆಲವೊಬ್ರನ್ನ ಕರೆದ್ರೆ ಕೆಲವೊಬ್ರು ಬಂದಿಲ್ಲ ಅಷ್ಟೇ. ನೀವ್ ಇಗ್ನೋರ್ ಅಂದ್ರೆ ನಾವ್ ಇಗ್ನೋರ್ ಅಲ್ವಾ? ಇಲ್ಲ, ಇದ್ರಲ್ಲಿ ಏನು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಾವ್ ಯಾರಿಗಾದ್ರೂ ಸಮಯ ಕೊಟ್ಟು ಕರೀತಾ ಇದೀರಿ ಅಂತಂದ್ರೆ ನಮಗ್ ಕೆಲಸ ಇಲ್ಲ ಅಂತ ಅವ್ರು ತಿಳ್ಕೊಂತಿರ್ತಾರೆ. ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ. ಬಟ್ ನಾವ್ ಅವ್ರಿಗೆ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ. ಆ ಕಾರಣಕ್ಕ ಯಾರು ಬಂದಿಲ್ಲ ಅಂತಂದ್ರೆ ಅದ್ರಲ್ಲಿ ಮುಂದೆ ಏನೋ ಮನಸ್ತಾಪ ಆ ತರ ಈ ತರ ಅಂತ ಹೇಳೋದು ಏನೋ ಅವಶ್ಯಕತೆ ಇಲ್ಲ. ಇವಾಗ ನೀವೇ ಒಂದ್ ಫ್ರೆಂಡ್ಸ್ 10 ಜನ ಇರ್ತೀರ, ಒಂದ್ ಪಾರ್ಟಿ ಮಾಡ್ಬೇಕು ಅನ್ಕೋತೀರ. ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಮಲ್ಗಿರೋ ಕೂಡ ಎದ್ದು ಬರ್ತಕ್ಕಂಥವ್ನು ಇರ್ತಾನೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರಕ್ ಆಗಿರಲ್ಲ. ಆಗ ಅಂದ್ಬಿಟ್ಟು ನಿಮ್ ಫ್ರೆಂಡ್ಶಿಪ್ ಕಿತ್ತೋಯ್ತು, ನೀವು ಜಗಳ ಆಡ್ತಾ ಇದ್ರಿ ಅಂತ ಹೇಳಕ್ ಹಂಗೆ ಇದ್ರಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ. ಇವಾಗ ತನೀಶಾ ಒಳಗಡೆ ಇದ್ದವಾಗ್ಲೂ ಅಷ್ಟೇ ಅವ್ಳು ಬಡ 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 ಮಾತಾಡೋದು. ಹೊರಗಡೆ ಬಂದ್ಮೇಲೂ ಅವಳಾಗೆ ಇದ್ದಾಳೆ. ಕೆಲವೊಬ್ರು ಇವಾಗ ಜೊತೆನಲ್ಲಿರೋರು ಬರ್ತಾರೆ, ಕೆಲವೊಬ್ರು ಬರಲ್ಲ ಅಂತ ಅವ್ರವ್ರ ವ್ಯಕ್ತಿತ್ವ ತೋರಿಸ್ತದೆ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ. ಅಷ್ಟೇ ತಾನೆ? ಅಷ್ಟೇ ಮಚ ಅಂತ ಇವತ್ತು ಅಂದ್ರೆ ಅವಳು ಆಕ್ಚುಲಿ ಕಾರ್ತಿಕ್ ಅನ್ನೋದು ಅದು ಮಚ. ತುಂಬಾ ಜನ ನನ್ನ ಫ್ರೆಂಡ್ಸ್ ಹುಡುಗರು ಏನಿದ್ದಾರೆ ಅವ್ರು ನನ್ ಪರವಾಗಿ ನಿಂತ್ಕೊಂಡು ಮಾತಾಡೋರೆ ಜಾಸ್ತಿ. ಸೊ ಅಪರೂಪಕ್ಕೆ ನನ್ ಪರವಾಗಿ ನಿಂತ್ಕೊಂಡು ಮಾತಾಡಿದಾರೆ ಅಂತ ನಾನು ಅಪವಾದ ಬಂತು. ಮತ್ತೆ ನನ್ ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ, ಇಲ್ಲ ಅಂತಲ್ಲ. ಬಟ್ ನಾನು ಬದಲಾಗಿ ಒಂದು ಆನ್ಸರ್ ಮಾಡ್ಬೇಕು ಅಂತ ಇವತ್ತು ಅವರಾಗವ್ರೆ ಆನ್ಸರ್ ಮಾಡಿದ್ ನನ್ ಖುಷಿ ಆಯ್ತು. ಆ ಫ್ಲೋರ್ ನಲ್ಲಿ ಬಂದಿರೋದು. ಸೊ ಬರ್ತ್ ಇಸ್ ಆಲ್ವೇಸ್ ಬರ್ತು. ಥ್ಯಾಂಕ್ ಯು ಸೋ ಮಚ್ ಬರೋದಕ್ಕೆ. ನನ್ ಖುಷಿ ಆಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.